ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಮೀಸಲಾತಿ ಅನ್ಯಾಯ ಆರೋಪದ ಕಿಚ್ಚು ಜೋರಾಗಿದೆ. ಬಂಜಾರ, ಕೊರಮ, ಕೊರಚ, ಭೋವಿ ಸಮುದಾಯಗಳಿಗೆ ಮೀಸಲಾತಿಯಿಂದ ಅನ್ಯಾಯ ಆಗಿದೆ ಅಂತ 4 ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೂ ಒಳ ಮೀಸಲಾತಿ ಹೊಡೆತ. ಒಳ ಮೀಸಲಾತಿ ಹಂಚಿಕೆ ವಿರುದ್ಧ ಸಿಡಿದೆದ್ದ ಸಮುದಾಯಗಳು. ಬಂಜಾರ, ಕೊರಮ, ಕೊರಚ, ಭೋವಿ ಸಮುದಾಯ ಆಕ್ರೋಶ. ವಿಧಾನಸೌಧಕ್ಕೆ ಮುತ್ತಿಗೆಗೆ ಯತ್ನ. ಫ್ರೀಡಂ ಪಾರ್ಕ್ನಲ್ಲಿ ಹೈಡ್ರಾಮಾ. ಕಳೆದ ಬಿಜೆಪಿ ಸರ್ಕಾರಕ್ಕೆ ಮಗ್ಗಲು ಮುಳ್ಳಾಗಿದ್ದ ಒಳ ಮೀಸಲಾತಿ ಈಗ ಅಹಿಂದ ವರ್ಗದ ಚಾಂಪಿಯನ್ ಸಿಎಂ ಸಿದ್ದರಾಮಯ್ಯನವರಿಗೂ ಸಂಕಷ್ಟ ತಂದೊಡ್ಡಿದೆ. ಒಳ ಮೀಸಲಾತಿ ಅವೈಜ್ಞಾನಿಕ ವರ್ಗೀಕರಣ ಆರೋಪದ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಂಜಾರ, ಭೋವಿ, ಕೊರಚ, ಕೊರಮ ಸಮುದಾಯಗಳು ಬೃಹತ್ ಪ್ರತಿಭಟನೆ ನಡೆಸಿವೆ. ರಾಜ್ಯದ ವಿವಿಧ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ 4 ಸಮುದಾಯದವರು, ಸ್ವಾಮೀಜಿಗಳು, ಮುಖಂಡರು, ರಾಜಕೀಯ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮೀಸಲಾತಿಗಾಗಿ ಆಗ್ರಹಿಸಿ ಪ್ರತಿಭಟನೆ ಆರಂಭದಲ್ಲೇ ತಲೆ ಬೋಳಿಸಿಕೊಳ್ಳುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನಾ ಕಾವು ಜೋರಾದಂತೆ ದಿಢೀರಂತ ಮಹಿಳೆಯೊಬ್ಬಳು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಲು ಮುಂದಾಗಿ ಒಂದು ಹೈಡ್ರಾಮಾವೇ ನಡೆದುಹೋಯಿತು. ಆತ್ಮಹತ್ಯೆಗೆ ಯತ್ನಿಸಲು ಮುಂದಾದ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದು ಆಸ್ಪತ್ರೆಗೆ ದಾಖಲಿಸಿದ್ರು. ಶೋಷಿತ ಸಮಾಜವನ್ನ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ಮಾಡ್ತಿದೆ. ಈ ಸರ್ಕಾರ ಬ್ರಿಟಿಷರ ಒಡೆದು ಆಳುವ ನೀತಿ ಅನುಸರಿಸುತ್ತಿದ್ದು ಸಮಾಜದಲ್ಲಿ ವಿಷ ಬಿತ್ತುವ ಕೆಲಸ ಮಾಡ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ರು. ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಯಾವುದೇ ಕಾರಣಕ್ಕೂ ಬಂಜಾರ ಇರ್ಬೋದು, ಗೋವಿ ಇರ್ಬೋದು, ಇವತ್ತು ತಾಂಡ ಅಭಿವೃದ್ಧಿ ನಿರ್ಮಾಣ ಮಾಡಿದ್ರು, ಇವತ್ತು ಗೋವಿ ಅಭಿವೃದ್ಧಿ ನಿರ್ಮಾಣ ಮಾಡಿದ್ರು. ಯಾವುದೇ ಹಲವಾರು ಸಮುದಾಯಗಳಿಗೂ ಕೊರ್ಚ ಯಾರೂ ಕೂಡ ಅನ್ಯಾಯ ಆದ ರೀತಿಯಲ್ಲಿ ಹಿಂದೆ ಯಡಿಯೂರಪ್ಪರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಿಮ್ಮ ಸಮಾಜದ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದು ಇವತ್ತೇನಾಗ್ತಾ ಇದೆ. ಇವತ್ತು ಏನು ಹಿಂದೆ ಬ್ರಿಟಿಷರು ದೇಶವನ್ನು ಆಳ್ತಾ ಇದ್ರು, ಬ್ರಿಟಿಷರ ಒಡೆದಾಡುವ ನೀತಿಯನ್ನ ಇವತ್ತು ಬೆಳವಣಿಗೆ ಕೊಟ್ಕೊಂಡು ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಇನ್ನು ಪ್ರತಿಭಟನೆ ಜೋರಾಗ್ತಿದ್ದಂತೆ ಸ್ಥಳಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ನೀಡಿದ್ರು. ಪ್ರತಿಭಟನಾಕಾರರನ್ನ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದ್ರು. ಅಲ್ಲದೆ ಪ್ರತಿಭಟನಾಕಾರರಿಂದ ಮನವಿ ಪತ್ರವನ್ನು ಸ್ವೀಕರಿಸಿದ್ರು. ಇದು ನಾನು ಇಂಡಿವಿಜುವಲ್ ಆಗಿ ತೀರ್ಮಾನ ಮಾಡೋಕ್ಕಾಗಲ್ಲ, ಇದು ಕ್ಯಾಬಿನೆಟ್ ತೀರ್ಮಾನ. ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ, ರಾಜ್ಯದ ಸಚಿವ ಸಂಪುಟ ತೀರ್ಮಾನ ತಗೋದು. ನಮ್ಮ ಬೇಡಿಕೆ ಇದ್ದಿದ್ದು ಮುಖ್ಯಮಂತ್ರಿಗಳೇ ಬರಬೇಕು ಅಂತ ಅವ್ರಿಗೇನೆ ಕೊಡೋದೀಗ. ಡಿಮ್ಯಾಂಡ್ ಏನು ಸರ್? ಬಂಜಾರ, ಭೋವಿ ಮತ್ತು ಕೊರಚ, ಕೊರಮ ಈ ಸಮುದಾಯಗಳಿಗೆ ಹಿಂದೆ 4% ಇತ್ತು. ಈಗ ಇನ್ನೂ 69 ಜಾತಿಗಳನ್ನು ಸೇರಿಸಿ 5 ಮಾಡಿದ್ದಾರೆ. ಅದರಿಂದ ಆ 69 ಜಾತಿಗಳಿಗೆ ಹೊಸದಾಗಿ 1% ಮಾಡಲಿ. ನಮಗೆ 4.5 ಏನಿದೆ 4.5 ಹಾಗೆ ಇರಲಿ ಅಂತ ಅವ್ರು ಹೇಳ್ತಿರೋದು. ಅವ್ರ ಡಿಮ್ಯಾಂಡ್ ಏನಿದೆ ಇದನ್ನು ಮುಖ್ಯಮಂತ್ರಿಗಳು ತಲುಪಿಸ್ತೀನಿ, ಮಹದೇವಪ್ಪವ್ರಿಗೂ ತಲುಪಿಸ್ತೀನಿ. ಸದ್ಯ ಭೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳ ಮೀಸಲಾತಿ ಅನ್ಯಾಯ ಆರೋಪದ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. 4 ಸಮುದಾಯದ ಮೀಸಲಾತಿ ಹೋರಾಟದ ಕಿಚ್ಚನ್ನ ಸರ್ಕಾರ ಹೇಗೆ ತಣ್ಣಗೆ ಮಾಡುತ್ತದೆ ಅಂತ ಕಾದು ನೋಡಬೇಕಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.